ಮೋದಿ ಮತ್ತೊಮ್ಮೆ ಅಂತಕ್ಕಂಥ ದೇಶದ ಜನರ ಕನಸು ನನಸಾಗಿದೆ. ನಮಗೆ ಮೋದಿಯವರ ತಂಡ, ಹೊಸ ತಂಡ ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಮತ್ತು ಹೊಸ ತಂಡಕ್ಕೆ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಕರ್ನಾಟಕಕ್ಕೂ 5 ಜನರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಅದರಲ್ಲಿ 3 ಜನರಿಗೆ ಸಂಪುಟ ದರ್ಜೆಯ ಸ್ಥಾನ. ಅವರ ಮೂಲಕ ಕರ್ನಾಟಕ ಮತ್ತು ದೇಶದ ಜನರ ಆಶಯಗಳು ಈಡೇರಲಿ ಅಂತೇಳಿ ಆ ಈಡೇರಿಸ್ತಕ್ಕಂಥ ಶಕ್ತಿಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಮತ್ತು ಅವರ ಸಚಿವ ಸಂಪುಟಕ್ಕೆ ಭಗವಂತ ದಯಪಾಲಿಸಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಮಗೆ ಅತ್ಯಂತ ಸಂತೋಷ ಆಗಿದೆ. ನಾವು ಅದನ್ನೇ ಬಯಸ್ತಾ ಇದ್ದು. ನರೇಂದ್ರ ಮೋದಿಯವರಂಥ ನಾಯಕತ್ವ ಬಹುಶಃ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಿ ವರ ಕೊಡು ಅಂತ ಕೇಳಿದ್ರು ಕೂಡ ಈ ರೀತಿ ನಾಯಕತ್ವ ಸಿಗೋದು, ದೇಶಕ್ಕೆ ಸಿಗೋದು ಭಾಳ ಅಪರೂಪ. ಅಂಥ ಒಂದು ಅಪರೂಪದ ನಾಯಕತ್ವ 3ನೇ ಬಾರಿ ದೇಶಕ್ಕೆ ಲಭ್ಯ ಆಗಿದೆ. ಅವರು ಯಾವ ಕ್ಷೇತ್ರದಲ್ಲಿ ಭಾರತ ಹಿಂದಿದೆ ಅದನ್ನು, ಆ ಭಾರತವನ್ನು ವಿಶ್ವದ ಮಟ್ಟದಲ್ಲಿ ಬೆಳೆಸೋದು ಹೇಗೆ ಅಂತ ಆಲೋಚನೆ ಮಾಡ್ತಾರೆ. ಅದಕ್ಕಾಗಿ ಪ್ರತಿಯೊಂದು ಯೋಜನೆಯನ್ನು ರೂಪಿಸ್ತಾರೆ. ಅವರು ಹಾಕಿರ್ತಕ್ಕಂಥದ್ದು ದೂರದೃಷ್ಟಿಯ ಯೋಜನೆಗಳು. ಇವತ್ತು ತಾತ್ಕಾಲಿಕಕ್ಕೆ ಇವತ್ತೇನೋ ವೋಟ್ ತಗೊಂಡು ಚುನಾವಣೆ ನಡೆಸಿ ಹೆಂಗಾರು ಮಾಡೋ ಅಧಿಕಾರ ಹಿಡಿಬೇಕು ಅಂತ ಅವ್ರು ಯಾವತ್ತೂ ಆಲೋಚನೆ ಮಾಡಲಿಲ್ಲ. ನನ್ನ ದೇಶ ಮುಂದಿರಬೇಕು, ನನ್ನ ದೇಶ ಇನ್ನು 10 ವರ್ಷದಲ್ಲಿ ಎಲ್ಲಿರಬೇಕು, 25 ವರ್ಷದಲ್ಲಿ ಎಲ್ಲಿರಬೇಕು, 1000 ವರ್ಷಗಳ ಕಾಲ ಹೇಗೆ ನನ್ನ ದೇಶ ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರ ಆಗಬೇಕು ಅಂತ ಆಲೋಚನೆ ಮಾಡಿ ಪ್ರತಿ ಯೋಜನೆಯನ್ನು ರೂಪಿಸಿರೋ ಹಿನ್ನೆಲೆಯಲ್ಲಿ ಭಾರತದ ಭವಿಷ್ಯ ಇನ್ನಷ್ಟು ಗಟ್ಟಿಯಾಯಿತು. ಭಾರತೀಯರ ಭವಿಷ್ಯವು ಕೂಡ ಉಜ್ವಲ ಆಗುತ್ತೆ ಅನ್ನೋ ವಿಶ್ವಾಸದೊಂದಿಗೆ ಅವರಿಗೆ ಶುಭ ಹಾರೈಸ್ತೇನೆ. ಪ್ರಧಾನಿಯವರು 3ನೇ ಬಾರಿಗೆ ಅಧಿಕಾರವನ್ನು ವಹಿಸಿಕೊಂಡ ಬಳಿಕ ಮೊದಲ ಕಡತವಾಗಿ ರೈತರ PM ಕಿಸಾನ್ ಯೋಜನೆಗೆ ಸಹಿಯನ್ನು ಹಾಕಿದ್ದಾರೆ. ಅವ್ರು ಯಾವತ್ತೂ ರೈತರ ಪರ, ಮಹಿಳೆಯರು, ಅವ್ರು ಹೇಳಿದಾರಲ್ಲ ನನಗಿರೋದೇ 4 ಜಾತಿ ಅಂತೇಳಿ. ಅವ್ರು ಹೇಳಿದ್ದೇನು, ನಾನು ಒಕ್ಕಲಿಗ, ನಾನು ಲಿಂಗಾಯತ, ನಾನು ಕುರುಬ, ನಾನು SC ಅಂತ ಹೇಳಲಿಲ್ಲ. ಅವ್ರು ಹೇಳಿದ್ದು ನನಗಿರೋದು 4 ಜಾತಿ, ಅದು ಮಹಿಳೆಯರು, ಯುವಕರು, ರೈತರು ಮತ್ತು ಬಡವರು ಅಂತ ಹೇಳಿದರು. ಆ 4 ಜಾತಿಯ ಪರವಾಗಿ ನಾನು ಪಕ್ಷಪಾತ ಅಂತ ಹೇಳಿದರು. ಆ 4 ಜಾತಿ ಅಂತ ಹೇಳಿದ್ರೆ ಜಾತಿವಾದದ ರಾಜಕಾರಣ ಮಾಡೋರಿಗೆ ಅದು ಅರ್ಥ ಆಗಲ್ಲ. ಅದು ನೀತಿಯ ರಾಜಕಾರಣ ಮಾಡೋರು ಮಾತ್ರ ಇಂಥ ಕಲ್ಪನೆಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾರೆ. ಮೋದಿ ಅವ್ರದ್ದು ನೀತಿಯ ರಾಜಕಾರಣದ ಹಿನ್ನೆಲೆಯಲ್ಲೇ ಆ 4 ಜಾತಿಯನ್ನು ಹೇಳಿದ್ದು. ಆ 4 ಜಾತಿ ಮೇಲೆ ಬಂದರೆ ಮಹಿಳೆಯರು, ರೈತರು, ಬಡವರು ಮತ್ತು ಯುವಕರು ಮೇಲೆ ಬಂದರೆ ದೇಶವೇ ಮುಂದಕ್ಕೆ ಹೋಗುತ್ತೆ. ಸರ್, ಈಗ ಹೊಸ ಕ್ಯಾಬಿನೆಟ್ನಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ರೆಕಗ್ನೈಸ್ ಮಾಡುವಂಥ ಸಂದರ್ಭದಲ್ಲಿ OBC ಮತ್ತು ದಲಿತರನ್ನು ಕೈ ಬಿಡಲಾಗಿದೆ. ದಲಿತರಿಗೆ ಒಂದು ಅವಕಾಶ ಕೊಡ್ಬೋದಿತ್ತು, ಒಂದು ಸ್ಥಾನ ಕೊಡ್ಬೋದಾಗಿತ್ತು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ದೇಶದಲ್ಲಿ ದಲಿತರಿಗೆ ಮತ್ತು OBCಗೆ ಹೆಚ್ಚಿನ ಸ್ಥಾನ ಸಿಕ್ಕಿದೆ. ದೇಶದಲ್ಲಿ ಇದು ರಾಷ್ಟ್ರೀಯ ಮಟ್ಟದ ಸಂಪುಟ, ಕರ್ನಾಟಕದ ಸಂಪುಟ ಅಲ್ಲ, ರಾಷ್ಟ್ರೀಯ ಮಟ್ಟದ ಸಂಪುಟ. ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲಿ ಏನು ಕೊರತೆ ಇದೆ ಅದನ್ನು ನೋಡಿಕೊಂಡು ಕೊರತೆಯನ್ನು ತುಂಬೋ ಕೆಲಸ ಮಾಡ್ತಾರೆ. ಈಗ ನಿಮ್ಗೆ ಹೇಳಿ, ವ್ಯಕ್ತಿ ಪ್ರಾತಿನಿಧ್ಯಕ್ಕೆ ಮಹತ್ವ ಕೊಡಬೇಕು, ಆ ಸಮುದಾಯದ ಉದ್ಧಾರಕ್ಕೆ ಮಹತ್ವ ಕೊಡಬೇಕು. ಮೋದಿಯವರು ಆ ಸಮುದಾಯದ ಉದ್ಧಾರಕ್ಕೆ ಮಹತ್ವ ಕೊಟ್ಟು ಕೆಲಸ ಮಾಡ್ತಾರೆ. ಅದರೊಳಗಡೆ ನೀವು ಯಾರಿಗೆ ಏನೇ ಕೊಟ್ಟರು ಅವ್ರಿಗೆ ಕೊಟ್ಟರು ನನಗೆ ಕೊಡಲಿಲ್ಲ ಅನ್ನುವಂಥ ಅಸಮಾಧಾನ ಇದ್ದೇ ಇರುತ್ತೆ. ಆದರೆ ಸಮಾಜದ ಹಿತದ ರಾಜಕಾರಣ ಮಾಡಿದ್ರೆ, ಸಮಾಜದ ಹಿತದ ಯೋಜನೆ ರೂಪಿಸಿದ್ರೆ ಅದರ ಲಾಭ ಎಲ್ಲರಿಗೂ ತಲುಪುತ್ತೆ. ನಿಮ್ಮ ಕೆಲವು ನಾಯಕರು ಬೇಸರ ಆಗಿದ್ದಾರೆ, ವಿಶೇಷವಾಗಿ ಮಾಜಿ CMಗಳು. ನಾನು ಅವರ ಬೇಸರದ ಬಗ್ಗೆ ನಾನು ಏನೂ ಮಾತಾಡೋಕ್ಕೆ ಬಯಸೋದಿಲ್ಲ. ಆದರೆ ದೇಶದ ಜನರಿಗೆ ಮತ್ತು ಕಾರ್ಯಕರ್ತರಿಗೆ, NDA ಕಾರ್ಯಕರ್ತರಿಗೆ ಅವ್ರಿಗೆ ಖುಷಿಯಾಗಿದೆ ಮೋದಿಯವರು ಪ್ರಧಾನಮಂತ್ರಿ ಆಗಿರೋದು. ನಾನು ಅವರ ಬೇಸರದ ಬಗ್ಗೆ ನಾನೇನು ಕಾಮೆಂಟ್ಸ್ ಮಾಡೋಕ್ಕೆ ಬಯಸೋದಿಲ್ಲ. ಆದರೆ ಜನ ಖುಷಿಯಾಗಿದ್ದಾರೆ. ರಾಜಕಾರಣದ ಉದ್ದೇಶ ಏನು? ನಾನು ಖುಷಿಯಾಗಿರಬೇಕು ಅನ್ನೋದು ಮಾತ್ರ ರಾಜಕಾರಣದ ಉದ್ದೇಶ ಅಲ್ಲ. ಜನ ಖುಷಿಯಾಗಿರುವಂತೆ ನೋಡ್ಕೊಳ್ಳೋದೇ ರಾಜಕಾರಣದ ಉದ್ದೇಶ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.